ವಿಶೇಷಚೇತನ ಮಕ್ಕಳು ನಡೆದಾಡುವ ದೇವರು. ಆಶಾಕಿರಣ ಅಂಧ ಮಕ್ಕಳ ಪಾಠಶಾಲೆಯು ವಿಶೇಷಚೇತನರ ಏಳಿಗೆಗೆ ಶ್ರಮಿಸುತ್ತಿದೆ. ಪೋಷಕರು ತಮ್ಮ ವಿಕಲಚೇತನ ಮಕ್ಕಳನ್ನು ಈ ಶಾಲೆಗೆ ದಾಖಲಿಸಿ ಅವರ ಉತ್ತಮ ಭವಿಷ್ಯಕ್ಕೆ ಸಹಕರಿಸಬೇಕು ಎಂದು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಮಹಂತೇಶ್ ಭಜಂತ್ರಿ ಹೇಳಿದರು. ನಗರದ ಆಶಾಕಿರಣ ಅಂಧ ಮಕ್ಕಳ ವಸತಿಯುತ ಪಾಠಶಾಲೆಯಲ್ಲಿ ಆಯೋಜಿಸಿದ್ದ 35ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳು ದೇವರ ಸಮಾನರು. ಅವರ ಸೇವೆ ನಿರ್ವಹಿಸುವುದು ಪ್ರತಿಯೊಬ್ಬರ ಕರ್ತವ್ಯ. ಅಂಧರು ಸೇರಿದಂತೆ ವಿಶೇಷಚೇತನ ಮಕ್ಕಳ ಆರೈಕೆ, ಶಿಕ್ಷಣ, ಸದೃಢ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯೊಂದಿಗೆ ಮಕ್ಕಳನ್ನು ಉತ್ತಮ ವಾತಾವರಣದಲ್ಲಿ ಬೆಳೆಸುತ್ತಿರುವ ಸಂಸ್ಥೆಯ ಕಾರ್ಯ ಶ್ಲಾಘನೀಯವಾದದ್ದು ಎಂದರು. ಶಾಲೆಯ ಅಧ್ಯಕ್ಷರಾದ ಜೆಪಿ ಕೃಷ್ಣೇಗೌಡರು ಸೇರಿದಂತೆ ಅವರ ಕುಟುಂಬವು ಸಂಸ್ಥೆಯ ಹಾಗೂ ಮಕ್ಕಳ ಅಭಿವೃದ್ಧಿಗೆ ಸದಾ ದುಡಿಯುತ್ತಿದ್ದಾರೆ. ಇವರೊಂದಿಗೆ ಇಲಾಖೆಯು ಸಕಲ ಸೌಕರ್ಯಗಳನ್ನು ಒದಗಿಸಿ ಇಲಾಖೆ ಹಾಗೂ ಸರ್ಕಾರದಿಂದ ದೊರಕುವ ಎಲ್ಲಾ ಸೌಲಭ್ಯಗಳನ್ನು ತಲುಪಿಸುವುದರ ಮೂಲಕ ಬೆನ್ನೆಲುಬಾಗಿ ನಿಂತಿದೆ. ಜಿಲ್ಲೆಯ ಪ್ರತಿ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರಿಗೆ ವಿಕಲಚೇತನ ಮಕ್ಕಳನ್ನು ಗುರುತಿಸಿ ಪೋಷಕರಲ್ಲಿ ಅರಿವು ಮೂಡಿಸಿ ಮಾಹಿತಿ ನೀಡಿ ಮಕ್ಕಳನ್ನು ದಾಖಲಾತಿ ಹೆಚ್ಚಿಸುವ ಕ್ರಮ ವಹಿಸಲಾಗಿದೆ ಎಂದ ಅವರು, ಮಕ್ಕಳ ರಕ್ಷಣೆ ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಇಲಾಖೆ ಸದಾ ಸಿದ್ಧವಾಗಿದೆ ಎಂದರು. ಈ ಒಂದು ಶಾಲೆ ಪ್ರಾರಂಭದ ಸಂದರ್ಭದಲ್ಲಿ 8 ಮಕ್ಕಳಿಂದ ಸ್ಟಾರ್ಟ್ ಆಯಿತು. ತದನಂತರದಲ್ಲಿ ಸುಮಾರು 160 ಜನ ಮಕ್ಕಳು ಇಲ್ಲಿ ಅಡ್ಮಿಷನ್ ಇದ್ರೆ ತಿಳ್ಕೊಂಡು ವರದಿಯನ್ನು ಹೇಳಿದ್ರು. ಆಮೇಲೆ ಇವತ್ತಿನ ಒಂದು ಡೇಟ್ಗೆ ಸುಮಾರು 65 ಜನ ಮಕ್ಕಳು, 64-65 ಜನ ಮಕ್ಕಳು ಇದ್ದಾರೆ ಅಂತಕ್ಕಂಥದ್ದು. ಅದನ್ನ ನಾನು ಕಳೆದ 4 ತಿಂಗಳಿಂದ ಈ ಒಂದು ಸಂಸ್ಥೆಗೆ ನಾನು ವಿಸಿಟ್ ಮಾಡಿದಾಗ ನಮ್ಮ ಶಾಲೆಯ ಒಂದು ಏನು ಮುಖ್ಯೋಪಾಧ್ಯಾಯರು ಲಕ್ಷ್ಮೇಗೌಡರು ನಮಗೆ ಹೇಳಿದ್ರು, ಸರ್ ಸ್ಟ್ರೆಂತ್ ಕಡಿಮೆ ಆಗ್ತಾ ಇದೆ, ತಮ್ಮಲ್ಲಿ ಒಂದು ವಿನಂತಿ ಅಂತ ಹೇಳಿ ಏನಿದೆ ನಮ್ಮ ಕಡೆಯಲ್ಲಿ ಏನ್ ನಿಮಗೆ ಸಹಕಾರ ಬೇಕು, ಏನ್ ಹೆಲ್ಪ್ ಬೇಕು ಕೇಳಿ ಅಂತಂದಾಗ ಅವ್ರು ಬೇರೆ ಏನು ಕೇಳಿಲ್ಲ. ಇಲ್ಲ ಸರ್, ನಮಗೆ ಸ್ಟ್ರೆಂತ್ ಬಹಳ ಸಮಸ್ಯೆ ಆಗ್ತಾ ಇದೆ, ಸ್ವಲ್ಪ ತಾವು ತಮ್ಮ ಸಿಬ್ಬಂದಿಗಳಿಗೆ ಸ್ವಲ್ಪ ಹೇಳಿ ಅಂತೇಳಿ ನಾನು ನಮ್ಮಲ್ಲಿ ನಮಗೆ ನೇರವಾಗಿ ಬರ್ತಕ್ಕಂಥವ್ರು ಅಂಗನವಾಡಿ ಕಾರ್ಯಕರ್ತರು ಮತ್ತು ಅಂಗನವಾಡಿ ಸಹಾಯಕಿಯರು, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿದ್ದಾರೆ. ಆಮೇಲೆ ಇದೆಲ್ಲ ಸುಮಾರು 2-4 ಜನ ಸಿಬ್ಬಂದಿಗಳಿದ್ದಾರೆ. ನಾನು ಅವರು ಮೀಟಿಂಗ್ ಅಲ್ಲಿ ತೆಗೆದುಕೊಂಡಾಗ ಕಂಪಲ್ಸರಿಯಾಗಿ ಈ ವಿಷಯಗಳು ನಾನು ಹೇಳಿದ್ದೀನಿ. ವಿಶೇಷ ಚೇತನರು ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಕಂಡು ಬಂದಂತ ಸಂದರ್ಭದಲ್ಲಿ ಅವರನ್ನ ನೀವೇನಾದ್ರೆ ರೆಫರೆನ್ಸ್ ಮಾಡುವಂತದ್ದು, ನಮ್ಮ ಗಮನಕ್ಕೆ ತರತಕ್ಕಂಥದ್ದು. ಆ ಮಕ್ಕಳು ಏನಂತಾರೆ, ಒಂದು ವೇಳೆ ಮಗು ಯಾವುದೋ ಸ್ವಲ್ಪ ಕಣ್ಣಿನ ಸಮಸ್ಯೆ ಇತ್ತಂದ್ರೂ ಕೂಡ ನಾನು ವಿಶೇಷವಾಗಿ ಅವರಿಗೆ ಗಮನ ಹರಿಸಲು ಅಂತ ಹೇಳಿದ್ದೀನಿ. ಆ ಪ್ರಕಾರ ಏನಂತ ನಮ್ಮ ಒಂದು ಸಂಸ್ಥೆಗೆ ಅವ್ರನ್ನ ಅಡ್ಮಿಷನ್ ಮಾಡಿ ಆ ಮಕ್ಕಳಿಗೆ ಏನಂತಂದ್ರೆ ಈ ಒಂದು ಸಂಸ್ಥೆಯಲ್ಲಿ ಶಿಕ್ಷಣ ಕೊಡ್ತಕ್ಕಂಥದ್ದನ್ನ ನಾವು ಕೂಡ ಏನಾದ್ರು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಎಲ್ಲಾ ಒಂದು ಗಣ್ಯರಿಂದ ಒಂದು ಪುಷ್ಪಾರ್ಪಣೆ ಮಾಡಿರ್ತಕ್ಕಂಥದ್ದು ಅದು ಕೂಡ ಅಂದ್ರೆ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಹಿರಿಯರನ್ನ ನೆನೆಸ್ಬೇಕು, ಹಿರಿಯರನ್ನ ಗೌರವಿಸಬೇಕಂತಕ್ಕಂಥದ್ದು. ಅಂದ್ರೆ ಏನು ಮೇಡಮ್ ಅವರು ಜ್ಯೋತಿ ಮೇಡಮ್ ಅವರು ತಂದೆ ತಾಯಿಯವರಿಗೂ ಕೂಡ ಏನಂತಾರೆ ಗೌರವ ಸಲ್ಲಿಸಿರ್ತಕ್ಕಂಥದ್ದು, ಅದು ನಿಜವಾಗಿಯೂ ಅಭಿನಂದನೀಯವಾಗಿರ್ತಕ್ಕಂಥದ್ದು ಸರ್, ಖಂಡಿತ ಅಭಿನಂದನೆ. ಆಶಾಕಿರಣ ಅಂಧ ಮಕ್ಕಳ ವಸತಿಯುತ ಪಾಠಶಾಲೆಯ ಅಧ್ಯಕ್ಷರಾದ ಜೆಪಿ ಕೃಷ್ಣೇಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಶಾಲೆಯು ಪ್ರಾರಂಭವಾಗಿ 35 ವರ್ಷ ಪೂರ್ಣಗೊಂಡಿರುವುದು ಆಶ್ಚರ್ಯವೇ ಸರಿ. ಸಂಸ್ಥೆಯ ಏಳಿಗೆಗಾಗಿ ಅನೇಕರು ಕೊಡುಗೈ ದಾನಿಗಳಾಗಿ ಶ್ರಮಿಸಿದ್ದಾರೆ ಹಾಗೂ ಆಡಳಿತ ಮಂಡಳಿಯ ದಕ್ಷತೆ ಕಾರ್ಯವು ಈ ಸಾಧನೆಗೆ ಸಹಕಾರಿಯಾಗಿದೆ ಎಂದ ಅವರು, ನೇತ್ರದಾನವು ಉಳಿದೆಲ್ಲ ದಾನಗಳಿಗಿಂತ ಶ್ರೇಷ್ಠವಾದದ್ದು. ಅಂಧ ಮಕ್ಕಳಿಗೆ ಪ್ರಪಂಚದ ಜ್ಞಾನ ಉಣಬಡಿಸಿ ಅವರ ಭವಿಷ್ಯ ರೂಪಿಸಿಕೊಡುವುದು ನಮ್ಮ ಕರ್ತವ್ಯ ಎಂದು ತಿಳಿಸಿದರು. ಶಾಲೆ ನೋಡಿ ಕೆಲವರು ಸ್ವರ್ಗ ಅಂದ್ರು, ನಿಜವಾಗ್ಲೂ ಇದು ಸ್ವರ್ಗ. ಇಲ್ಲೇನು 62 ಜನ ಓದ್ತಿದಾರಲ್ಲ, ಅವರೆಲ್ಲ ನಡೆದಾಡುವ ದೇವರು. ಅವರಿಗೆಲ್ಲರಿಗೂ ನಮಸ್ಕಾರವನ್ನ ಮಾಡ್ತಾ, ನಿಮ್ಮೆಲ್ಲರಿಗೂ ನಮಸ್ಕಾರವನ್ನ ಮಾಡ್ತಾ, ಇವತ್ತು ನನ್ನ ತಾಯಿಯವರ ಆರಾಧನೆ 32ನೇದು. ಅವರ ಹೆಸರು ಹೂವಮ್ಮ ಅಂತಿತ್ತು. ತಾಯಿಯಲ್ಲಿ ತಾಯಿ ಆಗಿತ್ತು. ಅತಿಥಿಗಳು ಬಂದು ಹೊಟ್ಟೆ ತುಂಬ ಊಟ ಮಾಡಿದ್ರೆ ಅವ್ರು ಬಹಳ ಆಸೆ ಇತ್ತು. ಹಾಗಾಗಿ ಇವತ್ತು ನಮ್ಮ ಕುಟುಂಬದವರೆಲ್ಲ ಇಲ್ಲಿ ಬಂದಿದ್ದಾರೆ. ನನ್ನ ತಾಯಿ ಸಮಾನ ವಿಜಯ ನಾರಾಯಣಗೌಡರು ನನಗೆ ಎಲ್ಲವೂ ಆಗಿದ್ದು. ನನ್ನ ತಂದೆಯನ್ನು ಕಳ್ಕೊಂಡಾಗ ನಾನು ಕೇವಲ 13 ವರ್ಷ. ಅದಾದ ನಂತರ ನಾನು ಎಲ್ಲ ಹೋಲಿಸಿ ವಿದ್ಯಾರ್ಥಿನವಾಗಿ ಮದುವೆ ಮಾಡಿ ಡಾಕ್ಟರ್ ಜ್ಯೋತಿ ನಾನು MBBS ಜೊತೆ ಗುಲ್ಬರ್ಗದಿಂದ ಕರ್ಕೊಂಡು ಬಂದು ಜ್ಯೋತಿ ಮೇಡಮ್ ಅವರು ಉನ್ಮಾರ್ಪಣೆ ಮಾಡ್ತಾರೆ. ಅವಾಗೆಲ್ಲ ನಿಮಗೆ ಹೇಳ್ತಾರೆ, ನಿಮ್ಗೆಲ್ಲರೂ ದೇವರು ಒಳ್ಳೇದು ಮಾಡಲಿ. ಎಲ್ಲ ದಾನಿಗಳಿಗೆ, ಸರ್ಕಾರಕ್ಕೆ, ಆಡಳಿತ ಮಂಡಳಿಗೆ, ಶಿಕ್ಷಕರಿಗೆ, ಶಿಕ್ಷಕೇತರರಿಗೆ, ಇರತಕ್ಕಂಥ ಎಲ್ಲರಿಗೂ ಆ ಕುಟುಂಬದ ಹಿನ್ನೆಲೆಯಿಂದ ಈ ಮಟ್ಟ ಬರಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ನನ್ನ ಜೋರ್ದಾರ್ ಕುಟುಂಬಕ್ಕೆ ಅನಂತ ಧನ್ಯವಾದಗಳನ್ನು ಹೇಳಿ
ಆಶಾಕಿರಣ ಅಂಧ ಮಕ್ಕಳ ವಸತಿಯುತ ಪಾಠಶಾಲೆಯ ಕಾರ್ಯದರ್ಶಿ HC ಮಹೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ತಂದೆ ತಾಯಿ ಹಾಗೂ ಗುರು ಹಿರಿಯರನ್ನ ಪ್ರತಿಯೊಬ್ಬರೂ ಗೌರವಿಸಬೇಕು. ಶಾಲೆಯು 1990ರಲ್ಲಿ ಕೇವಲ ಬೆರಳೆಣಿಕೆ ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಸಂಸ್ಥೆಯು ಇಂದು ಅನೇಕ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿಕೊಟ್ಟಿದೆ. ಮಕ್ಕಳು ಉತ್ತಮ ಫಲಿತಾಂಶಗಳೊಂದಿಗೆ ಉತ್ತೀರ್ಣರಾಗಿ ತೇರ್ಗಡೆಯಾಗಿದ್ದಾರೆ. ಜೊತೆಗೆ ಸಂಗೀತ ಹಾಗೂ ಕ್ರೀಡೆಯಲ್ಲೂ ಉತ್ತಮ ಸಾಧನೆ ಮಾಡಿದ ಮಕ್ಕಳು ಸಂಸ್ಥೆಯಲ್ಲಿದ್ದಾರೆ ಎಂದ ಅವರು, ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ನಮ್ಮ ಕರ್ತವ್ಯ ಎಂದರು. ಸ್ಥಾಪಿಸಿದಗಳಿಗೆ, ಮೆಲ್ವಿನ್ ಜೋನ್ಸ್ ರವರು ಲಯನ್ಸ್ ಸಂಸ್ಥೆಯನ್ನು ಸ್ಥಾಪಿಸಿದಗಳಿಗೆ, ಹೆಲೆನ್ ಕೆಲ್ಲರ್ ಅವರು ಅಂಧತ್ವ ನಿವಾರಣೆಗೆ ಕಾಲಿಟ್ಟಗಳಿಗೆ ಹಾಗೂ ನಮ್ಮ ಲೂಯಿ ಬ್ರೈಲ್ ರವರು ಲಿಪಿಯನ್ನು ಕಂಡುಹಿಡಿಯಲು ಮುಂದಾಳತ್ವವನ್ನು ವಹಿಸಿದ ಹಾಗೂ ಅದಕ್ಕೆ ನಿರ್ಧಾರ ಮಾಡಿದ ಗಳಿಗೆ, ಶತಮಾನ ಗಳಿಗೆಗಳಿಗೆ ಒಂದು ಗಳಿಗೆ ನೋಡ, ಈ ಗಳಿಗೆಗಳಿಗೆ ಸಾಟಿ ಇಲ್ಲ ನೋಡ, ಕಾಲಭೈರವೇಶ್ವರ ಪ್ರಿಯ ಬಾಲಗಂಗಾಧರನಾಥ ಪ್ರಭುವೆ ಅಂತ ಹೇಳ್ತಾ ಅವರ ಭಾವಚಿತ್ರಕ್ಕೆ ನಮಸ್ಕರಿಸುತ್ತಾ, ನಮ್ಮ ಶಾಲೆ 1990ರಲ್ಲಿ ಪ್ರಾರಂಭವಾಯಿತು. 8 ಮಕ್ಕಳಿಂದ ಪ್ರಾರಂಭವಾಯಿತು. ನಮ್ಮ ಶಾಲೆಯ ಶಿಕ್ಷಕರು ಇನ್ನೇನು 3-4 ತಿಂಗಳಲ್ಲಿ ನಿವೃತ್ತಿ ಹೊಂದ್ತಾ ಇದ್ದಾರೆ. ಚಂದ್ರಕುಮಾರ್ ಅಂತ ಅವರು ಹೆಗಲ ಮೇಲೆ ಮಕ್ಕಳನ್ನೆಲ್ಲ ಹೊತ್ಕೊಬಂದು ನಡೆಸಿದಂಥ ಈ ಶಾಲೆ